ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಯಾವುದೇ ಒಂದು ಹಬ್ಬವನ್ನು ಆಚರಿಸಬೇಕಾದ್ರೆ ಅದರ ಮಹತ್ವ, ಪೌರಾಣಿಕ ಹಿನ್ನೆಲೆ ಹಾಗೂ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಆಚರಿಸಬೇಕು ಹಾಗೂ ಅದರ ಹಿನ್ನೆಲೆ ಏನು ಎಂಬುದನ್ನು ತಿಳ್ಕೊಳ್ಳೋದು ತುಂಬ ಮಹತ್ವ. ಹಬ್ಬಗಳೆಂದರೆ ನಮಗೆ ಜಾಸ್ತಿ ನೆನಪಿಗೆ ಬರೋದು ಎರಡು. ಒಂದನೇದೇನೆಂದರೆ ಸ್ವಚ್ಛತೆಯನ್ನು ಕಾಪಾಡೋದು, ಇನ್ನೊಂದು ಸಿಹಿ ತಿನಿಸುಗಳನ್ನು ಮಾಡೋದು. ದಿನನಿತ್ಯ ನಾವು ಸ್ವಚ್ಛತೆಯನ್ನು ಮಾಡ್ತೇವೆ, ಆದರೆ ಹಬ್ಬಗಳು ಬಂದಾಗ ಮನೆಯನ್ನು ಪೂರ್ಣ ರೀತಿಯಲ್ಲಿ, ಮನೆ ಹಾಗೂ ಸುತ್ತಮುತ್ತಲೂ ಪೂರ್ಣ ರೀತಿಯಲ್ಲಿ ಸ್ವಚ್ಛ ಮಾಡೋದು ನಮ್ಮಲ್ಲೊಂದು ವಾಡಿಕೆ. ಅದೇ ರೀತಿಯಲ್ಲಿ ಮುಂಗಾರು, ಈಗ ನಾವು ನಾಗರ ಪಂಚಮಿ ಹಬ್ಬವನ್ನೇ ತಗೊಂಡ್ರೆ ಮುಂಗಾರಿನಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಸಾಕಷ್ಟು ರೋಗ ರುಜಿನಗಳಿಗೆ ಜನರು ತುತ್ತಾಗ್ತಾ ಇರ್ತಾರೆ ಹಾಗೂ ಜಾನುವಾರುಗಳು ತುತ್ತಾಗ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದು ತುಂಬ ಮಹತ್ವಕರ. ಇದೇ ರೀತಿ ಸಿಹಿ ತಿನಿಸುಗಳು, ಇದು ಏನಕ್ಕೆಂದರೆ ರೈತರು ಹೊಲದಲ್ಲಿ ಕೆಲಸ ಮಾಡಿ ದಣಿದು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ದಿನನಿತ್ಯದ ಅವರ ಓಡಾಟದ ಬದುಕಿನಲ್ಲಿ ಸ್ವಲ್ಪ ಅವರಿಗೆ ಉಲ್ಲಾಸ, ಉತ್ಸಾಹ ಇರಬೇಕು, ಅದೇ ರೀತಿ ಸ್ವಲ್ಪ ರೆಸ್ಟ್ ಇರಬೇಕು ಅನ್ನೋ ಒಂದು ಮಹತ್ವದಿಂದ ಹಬ್ಬಗಳನ್ನು ಆಯಾ ಸೀಸನ್ನಿಗೆ ಅನುಸಾರವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಿಂಬಿಸಿದ್ದಾರೆ. ಇನ್ನು ನಾಗರ ಪಂಚಮಿಯನ್ನು ನಾವು ಸ್ಪೆಸಿಫಿಕ್ ಆಗಿ ತೆಗೆದುಕೊಂಡ್ರೆ ಇದು ನಾಗ ದೇವತೆಗಳನ್ನು ಪೂಜಿಸುವ ಒಂದು ಹಬ್ಬ. ಹಾವುಗಳನ್ನು ತೆಗೆದುಕೊಂಡಾಗ ಹಾವುಗಳನ್ನು ಒಂದು ಪರಿಸರ ಸ್ನೇಹಿ ಅಥವಾ ರೈತರ ಒಂದು ಮಿತ್ರರಾಗಿಯೂ ಹಾಗೂ ರೈತರಿಗೆ ಉಪದ್ರವಿಯಾಗಿಯೂ ಕೆಲಸ ಮಾಡ್ತವೆ. ರೈತ ಮಿತ್ರರು ಯಾವ ಥರ ಅಂದರೆ ಹೊಲದಲ್ಲಿರುವ ಸಣ್ಣ ಸಣ್ಣ ಕೀಟಗಳನ್ನು, ಹುಳಗಳನ್ನು ತಿಂದು ಇವು ಬದುಕ್ತವೆ. ಇದರಿಂದ ನಾವು ಸಾಕಷ್ಟು ಒಂದು ಕೀಟಗಳ ನಿಯಂತ್ರಣದಲ್ಲಿ, ಇವು ರೋಗಗಳ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದೇ ರೀತಿಯಲ್ಲಿ ರೈತ ಬಾಂಧವರು ಹೊಲಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಹಾವು ಕಡಿತದಿಂದ ಅಥವಾ ಉಪದ್ರವದಿಂದ ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸ್ತಾರೆ. ಇಂಥ ಸಂದರ್ಭದಲ್ಲಿ ನಾಗದೇವತೆಗೆ ಮೊರೆ ಹೋಗಿ ಹುತ್ತಗಳನ್ನು ಪೂಜಿಸಿ, ಗುಡಿಗಳನ್ನ ನಾಗದೇವತೆಯನ್ನು ಪೂಜಿಸಿ ನಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿ ಅನ್ನುವ ಬೇಡಿಕೆಯನ್ನು ದೇವರಲ್ಲಿ ಬೇಡ್ಕೊಳ್ಳೋದು ಈ ಹಬ್ಬದ ಒಂದು ವಿಶಿಷ್ಟವಾಗಿದೆ. ಇನ್ನೊಂದು, ಹಾವುಗಳು ನೈಸರ್ಗಿಕ ಸರಪಳಿ, ಪರಿಸರ ಸಮತೋಲನದಲ್ಲಿ ಸಾಕಷ್ಟು ಪಾತ್ರವನ್ನು ವಹಿಸ್ತವೆ. ಅವುಗಳ ಒಂದು ಸಂಕುಲನವನ್ನು ನಾಶ ಮಾಡದೆ ಅವುಗಳ ಜೊತೆಗಾಗಿ ಬಾಳಿ ಅವುಗಳಿಂದ ಸಾಕಷ್ಟು ದೂರವಿದ್ದು ಅಥವಾ ಅವುಗಳಿಂದ ಎಚ್ಚರಿಸಿಕೊಳ್ಳುವ ಸಾಕಷ್ಟು ಕ್ರಮಗಳನ್ನು ನಾವು ಅನುಭವಿಸಿ ಅವುಗಳ ಜೊತೆ ಬಾಳೋಣ, ಪರಿಸರ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳೋಣ ಅನ್ನೋದು ನನ್ನ ಒಂದು ಅನಿಸಿಕೆ. ನೀವೇನಂತೀರಾ? ಧನ್ಯವಾದಗಳು.